ಬಹಳ ಪ್ರಮುಖವಾಗಿ ಸರ್ ದೂರದೃಷ್ಟಿ ನಾಯಕ ಯಾರು ಅಂತ ಬರುತ್ತೆ ಮತ ಸೆಳೆಯುವ ಪ್ರಾಬಲ್ಯದಲ್ಲಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಗ ಇಲ್ಲಿವರೆಗೊಂದು ಕತೆ ಒಂದು. ಸರ್ ದೂರದೃಷ್ಟಿಗಿಂತ ಮುಂಚೆ ಈ ವಿಶ್ವಾಸಾರ್ಹತೆ ಬಗ್ಗೆ ನೋಡ್ಬಿಡೋಣ, ಲಾಸ್ಟಿಗೆ ಅದಕ್ಕೆ ಹೋಗೋಣ. ಕರೆಕ್ಟ್. ಇಲ್ಲಿ ವಿಶ್ವಾಸಾರ್ಹತೆ ಅಂದ್ರೆ ಏನು? ಜನ ಫೈನಲ್ ಆಗಿ ಮತ ಕೊಡಬೇಕು. ಮತ ಎರಡು ಕಾರಣ ಕೊಡ್ತಾರೆ. ಒಂದು ಪಕ್ಷದ ಕಾರ್ಯಕರ್ತರು, ಇನ್ನೊಂದು ಪಕ್ಷದ ಕಾರ್ಯಕರ್ತರು ಅಲ್ಲದೆ ಇರೋ ಜನಸಾಮಾನ್ಯರು. ಕರೆಕ್ಟ್. ಪಕ್ಷದ ಕಾರ್ಯಕರ್ತರು ಬಹಳ ಬಲವಾಗಿ ಕಾಂಗ್ರೆಸ್ನ ಕಟ್ಟಾ ಕಾರ್ಯಕರ್ತರು ಪಕ್ಕಾ ಶಿವಕುಮಾರ್ ಪರ ಇದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಕಟ್ಟ ಪಕ್ಕಾ ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ನ ಕಟ್ಟ ಅನುಯಾಯಿಗಳಾಗಿದ್ದಾರೆ. ಆದರೆ ವೋಟರ್ಸ್ ಅಪಾರ್ಟ್ ಫ್ರಮ್ ದ ಕಾಂಗ್ರೆಸ್ ವೋಟ್ ಏನಿದೆಯಲ್ಲ ಆ ವೋಟು ಅಲ್ಲಿಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೆ ಸ್ಲೈಟ್ ಎಡ್ಜ್ ಇದೆ ಬಿಕಾಸ್ ಆಫ್ ಐಯಿಂದ. ಇದೆಲ್ಲವೂ ಇರೋದೇನು ಅಂದ್ರೆ ಫ್ಯಾಕ್ಟ್ರು. ಈಗ ಉದಾಹರಣೆಗೆ ಕಾರ್ಯಕರ್ತರು ಡಿ.ಕೆ. ಪರವಾಗಿದ್ದಾರೆ, ಡಿ.ಕೆ. ಕೂಡ ಕಾರ್ಯಕರ್ತರ ಪರವಾಗಿದ್ದಾರೆ ಅಂತ ಎಷ್ಟು ಸಲ ತೋರಿಸಿದ್ದಾರೆ. ಕರೆಕ್ಟ್. ಅದ್ರ ಜೊತೆಗೆ ಏನು ಗೊತ್ತಾ, ಈಗ ಉದಾಹರಣೆಗೆ ಸಿಎಂ ಕ್ಯಾಂಡಿಡೇಟ್ ಆಗಿ ಸಿಎಂ ಆಗಿ ನೀನು ಎಷ್ಟು ವೋಟ್ ಕೊಡ್ತೀಯ ಅಂತ ಪಬ್ಲಿಕ್ ಕೇಳಿದ್ರೆ ಸಿದ್ದರಾಮಯ್ಯ 60, ಡಿ.ಕೆ. 40 ಬರ್ಬೋದು. ಬಟ್ ನಾವು ಅದು ಯಾವ್ದು ಅಸೆಸ್ ಪಬ್ಲಿಕ್ ಮೇಲೆ ಮಾಡ್ತಾ ಇಲ್ಲ. ಇಲ್ಲಿ ನಾವು ಮಾಡ್ತಿರೋದು ಪ್ಯೂರ್ಲಿ ಎಬಿಲಿಟಿ ಮತ್ತು ಫ್ಯಾಕ್ಟು ಮತ್ತು ಇನ್ಸಿಡೆಂಟು, ಈ ಮೂರು ಇಟ್ಕೊಂಡು ನಾವು ಅಸೆಸ್ ಮಾಡಿದಾಗ ಬಹಳ ಥಿನ್ ಡಿಫರೆನ್ಸ್ ಇದೆ. ಕಾರಣ ಇಷ್ಟೇ, ಸಿಎಂ ಆಗಿ ಆಲ್ರೆಡಿ 2 ಟರ್ಮು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಮತ್ತು ಆ ಒಂದು ವಿಚಾರವನ್ನ ಜನರಿಗೆ ಕನೆಕ್ಟ್ ಆಗೋಗಿದ್ದಾರೆ. ದಟ್ ಈಸ್ ದ ರೀಸನ್ ದೇರ್ ಇಸ್ ಸಮ್ ಸ್ಲೈಟ್ ಎಡ್ಜ್ ದೇರ್. ಇದೊಂದು ಪ್ರಶ್ನೆ ಕೇಳ್ಬೋದಾ ಸರ್ ನಿಮ್ಗೆ? ವ್ಯಕ್ತಿ ಮುಖ್ಯನಾ ಪಕ್ಷ ಮುಖ್ಯನಾ ಅಂತ ಬಂದಾಗ ಪಕ್ಷ ಮುಖ್ಯ ಅಂತ ಡಿ.ಕೆ. ಶಿವಕುಮಾರ್ ಇಲ್ಲಿ ತನಕ ಹೇಳ್ಕೊಂಬಂದಿದ್ದಾರೆ ಒಂದು. ಬಟ್ ವ್ಯಕ್ತಿಯ ಇಂಪಾರ್ಟೆನ್ಸ್ ಏನು ಅಂತ ಸಿದ್ದರಾಮಯ್ಯ ಅವರು ತುಂಬಾ ಸಲ ತೋರಿಸಿದ್ದಾರೆ. ಕರೆಕ್ಟ್. ಒಂದೇನು ಗೊತ್ತಾ, ಈಗ ಅಂದ್ರೆ ನಾನು ಯಾವ ಪಕ್ಷದಲ್ಲಿ ಹೋದ್ರು ನಾನು ಗೆಲ್ತೀನಿ, ನನ್ನ ಕಡೆ ಕರೆಕ್ಟ್. ಅಟ್ ದ ಸೇಮ್ ಟೈಮ್ ಏನು ಅಂದ್ರೆ ಈಗ ಪಕ್ಷದಿಂದ ವ್ಯಕ್ತಿಯಿಂದ ಪಕ್ಷ ಎರಡೂ ಬಂದ್ಬಿಟ್ಟಿದೆ ಈಗ. ಒಂದು ಈಗ ಇಂದಿರಾ ಇಸ್ ಈಕ್ವಲ್ ಟು ಇಂಡಿಯಾ, ಇಂಡಿಯಾ ಇಸ್ ಈಕ್ವಲ್ ಟು ಇಂದಿರಾ ಅಂತಿದ್ರು. ಯಾಕಂತ ಇದ್ರು? ದಟ್ ಈಸ್ ಹೌ ಇಟ್ ಈಸ್. ಈಗ ಮೋದಿ ಇಸ್ ಈಕ್ವಲ್ ಟು ಬಿಜೆಪಿ, ಬಿಜೆಪಿ ಇಸ್ ಈಕ್ವಲ್ ಟು ಮೋದಿ ಅಂತಾರೆ. the problem here is leader somehow has become synonymous with the party. ಸೊ ಈಗ ಸದ್ಯಕ್ಕೆ ಯಾರು? ಬಟ್ ಕರ್ನಾಟಕ ಒಂದರಲ್ಲಿ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ಸಿದ್ದರಾಮಯ್ಯನವರು ಮಾತ್ರ ಅಲ್ಲ, ಜೋಡೆತ್ತು ಅಂತ ಎಲೆಕ್ಷನ್ಗೆ ಹೋದ್ರು. ಇವತ್ತು ಕೂಡ ಕಾಂಗ್ರೆಸ್ ಸರ್ಕಾರ ಏನು ಅಂದ್ರೆ ಜೋಡೆತ್ತು ಸರ್ಕಾರ ಅಂತಲೇ ಕರೆಯೋದು. ಸಿದ್ದರಾಮಯ್ಯನವರ ನೇತೃತ್ವದ ಜೋಡೆತ್ತು ಸರ್ಕಾರ ಅಂದ್ರೆ ಇಷ್ಟೊತ್ತು ನಾವು ಇಬ್ರಿಗೂ ಕಂಪೇರ್ ಮಾಡ್ತಾ ಇದ್ವಿ ಸರ್. ಕರೆಕ್ಟ್. ಬಟ್ ಇಬ್ರು ಇದೆಲ್ಲವನ್ನ ಹೊರಗಿಟ್ಟು ಸರಿ ನೀನ್ ಸಿಎಂ ಆಗ್ತೀಯ, ನಾನು ಇಲ್ಲಿ ತನಕ ಆಗಿದ್ದೀನಿ ಅಂತ ಸಿದ್ದರಾಮಯ್ಯ ಅವ್ರು ಬಿಟ್ಕೊಟ್ರೆ, ಅಥವಾ ನೀವೇ ಮುಂದುವರಿತಾರ ಈ ಸಲ ಪರವಾಗಿಲ್ಲ ಸರ್ ಮುಂದುವರಿಯಿರಿ ಅಂತ ಡಿ.ಕೆ. ಪರವಾಗಿ ನಿಂತ್ಕೊಬಿಟ್ರೆ, ಆ ಒಂದು ಸ್ಟ್ರಾಂಗ್ ಏನಿದೆ, ಸ್ಟ್ರಾಂಗೆಸ್ಟ್ ಅಂತಾರೆ, ಅದನ್ನ ಬ್ರೇಕ್ ಮಾಡಕ್ ಯಾರಿಂದಲೂ ಸಾಧ್ಯ. ಪಕ್ಷ ಇನ್ನೂ ವಿಪರೀತವಾಗಿ ಸ್ಟ್ರಾಂಗ್. ಅದು ಬರ್ತೀನಿ. ಅವ್ರಿಬ್ರು ಪರ್ಮನೆಂಟ್ ಆಗಿ ಜೊತೆಗಿದ್ದಾಗ ಅದ್ರ ಬಗ್ಗೆ ಏನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ. ಅದ್ರ ಬಗ್ಗೆ ಮಾತಾಡೋಣ. ದೂರದೃಷ್ಟಿ ಬಂದಾಗ ಡಿ.ಕೆ. ಶಿವಕುಮಾರ್ ಇಸ್ ಸ್ಕೋರಿಂಗ್ ಮೋರ್. ದೂರದೃಷ್ಟಿ ಅಂದ್ರೆ ಹೆಂಗ್ ಸರ್? ದೂರದೃಷ್ಟಿ ಅಂದ್ರೆ ನನ್ನ ರಾಜ್ಯನ, ನನ್ನ ಜನರನ್ನ ಮುಂದೆ ನಾನು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೇಕು, ಯಾವ ಹಂತ. ಈಗ ಎಕ್ಸಾಂಪಲ್ ಬೆಂಗಳೂರಿಗೆ ಹೇಳ್ತಾರಲ್ಲ, ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ. ಕರೆಕ್ಟ್. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಸ್.ಎಂ. ಕೃಷ್ಣ ಅವರು ಸಿಎಂ ಆದಾಗ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಒಂದು ರಾಷ್ಟ್ರ ಮಟ್ಟದ ಮ್ಯಾಪಲ್ಲಿ, ಇಂಟರ್ನ್ಯಾಷನಲ್ ಮ್ಯಾಪಲ್ಲಿ ಫಸ್ಟ್ ಬಂದಿದ್ದು ಯಾರ ಪೀರಿಯಡ್ ಅಲ್ಲಿ ಅಂದ್ರೆ ಎಸ್.ಎಂ. ಕೃಷ್ಣ ಪೀರಿಯಡ್ ಅಲ್ಲಿ. ಮತ್ತು ಎಸ್.ಎಂ. ಕೃಷ್ಣ ಅವರ ಬಲಗೈ ಬಂಟ ಇದೇ ಡಿ.ಕೆ. ಶಿವಕುಮಾರ್ ಆ ಕಾಲದಲ್ಲಿ. ಇದು ನಂಬರ್ 1 ದೂರದೃಷ್ಟಿಯುಳ್ಳ ನಾಯಕ ಅಂತ ಬಂದಾಗ ಡಿ.ಕೆ. ಇಸ್ ಫ್ಯಾಂಟಾಸ್ಟಿಕ್. ಅವತ್ತು ಆ ದೂರದೃಷ್ಟಿ ತೋರಿಸ್ತಾ ಇದ್ರು. ಇವತ್ತು ಕೂಡ ಸರಿನೋ ತಪ್ಪೋ ಅದು ಬೇರೆ. ನಾನು ಅಂಡರ್ ಗ್ರೌಂಡ್ ಅಲ್ಲಿ ರೋಡ್ನೆಲ್ಲ ಸರಿ ಮಾಡಿ ಟ್ರಾಫಿಕ್ನ ಸರಿ ಮಾಡೋ ಪ್ರಯತ್ನ ಪಡ್ತೀನಿ ಅನ್ನೋದಿದೆಯಲ್ಲ, ದಟ್ ಈಸ್ ವಾಟ್ ವಿ ಕಾಲ್ ದೂರದೃಷ್ಟಿ. ಇರೋದನ್ನ ಸರಿ ಮಾಡ್ತೀನಿ ಅಲ್ಲ, ತುಂಬಾ ಚೆನ್ನಾಗಿರೋ. ಈಗ ಅಲ್ಲಿ ಸವಾಲ್ ಇರ್ಬೋದು, ಸಮಸ್ಯೆ ಇರ್ಬೋದು, ಸಂಘರ್ಷ ಇರ್ಬೋದು, ಆದ್ರೆ ದೂರದೃಷ್ಟಿ ಅಂದ್ರೆ ಏನು? ಇದು ಸರಿ ಇಲ್ಲ, ಇದನ್ನ ಇನ್ನು ಚೆನ್ನಾಗಿ ಮಾಡಬೇಕು. ಈಗ ಗ್ರೇಟರ್ ಬೆಂಗಳೂರು ಅಂದ್ರು. ಗ್ರೇಟರ್ ಬೆಂಗಳೂರು ಕೂಡ ಅವ್ರದೇ ಆದ ಒಂದು ರೀತಿಯಲ್ಲಿ ಒಂದು ವಿಷನ್ ರೋಡ್ ಮ್ಯಾಪ್ ಇಟ್ಕೊಂಡು ಬರ್ತಿರೋದು. ಪೊಲಿಟಿಕಲಿ ಯಾರು ಏನ್ ಬೇಕಾದ್ರೆ ಹೇಳ್ಬೋದು. ನಾವಿವತ್ತು ಅಸೆಸ್ ಮಾಡ್ತಾ ಇರೋದೇನು ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮಾತ್ರ. ಇನ್ನೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಕಳೆದ 2 ವರ್ಷದಿಂದ ಗ್ಯಾರಂಟಿ ಸ್ಕೀಮ್ ಬಿಟ್ರೆ ಸಿದ್ದರಾಮಯ್ಯನವರ ಬಾಯಿಂದ ದೊಡ್ಡ ಯೋಜನೆ ಅಂತ ಯಾವುದು ಬಂದೇ ಇಲ್ಲ. ಜನ ಅದನ್ನ ಏನಂತೆ ನಿಮ್ಗೆ, ಒಂದು ಸಾಮರ್ಥ್ಯ, ಒಂದು ಎಬಿಲಿಟಿ, ಇನ್ನೊಂದು ಇನ್ಸಿಡೆಂಟ್, ಇನ್ನೊಂದು ಫ್ಯಾಕ್ಟು. ಬೆಂಗಳೂರು ಬಗ್ಗೆ, ರೋಡ್ ಬಗ್ಗೆ ಚರ್ಚೆ ಆದಾಗ ಡಿ.ಕೆ. ಶಿವಕುಮಾರ್ ಉತ್ತರ ಕೊಡ್ತಾರೆ, ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾ ಇಲ್ಲ. ಎರಡನೇದು, ರೋಡ್ ಸರಿ ಮಾಡಬೇಕು, ಟ್ರಾಫಿಕ್ ಸರಿ ಮಾಡಬೇಕು, ಎಲ್ಲದಕ್ಕೂ ಡಿ.ಕೆ. ತಲೆ ಕೊಡ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಡಿ.ಕೆ. ತಲೆ ಕೊಡ್ತಾ ಇದ್ದಾರೆ. ಸೊ ದೂರದೃಷ್ಟಿ ವಿಚಾರದಲ್ಲಿ
DK is trying to do something for the people of Bengaluru and for the people of Karnataka ಅನ್ನೋದು Okay. ಮೆಸೇಜ್ ಹೋಗ್ತಾ ಇದೆ. ಸಿದ್ದರಾಮಯ್ಯನವರು ಗ್ಯಾರಂಟಿ ಬಿಟ್ರೆ ಬೇರೆದು ಮಾತಾಡ್ತಾ ಇಲ್ಲ ಅನ್ನೋದು Ultimate ಕೂಡ ಆಗಿ, ಅಫೆಕ್ಟ್ ಆಗ್ತಾ ಇರುವಂತ ವಿಚಾರ. ಇಬ್ರು ಸೇರಿದ್ರೆ ಹೆಂಗ್ ಹೋಗ್ಬೋದು ಕಾಂಗ್ರೆಸ್ ಅಂತ ಸ್ವಲ್ಪ ಮಾತಾಡೋಣ ಸರ್ ಕೊನೆಯದಾಗ ಒಂದ್ ಖಂಡಿತ. ನಿಮಿಷದಲ್ಲಿ. ಈಗ ಜೋಡೆತ್ತು ಅಂತ ಏನ್ ಹೇಳಿದ್ವು ನೋಡಿ ಮೇಡಮ್, ಈಗ 2000 ಕಳೆದ ಎಲೆಕ್ಷನ್ ಆಗಿದ್ದು ಯಾವಾಗ 2023 ಅಸೆಂಬ್ಲಿ ಎಲೆಕ್ಷನ್. ಹೈಯೆಸ್ಟ್ ಸೀಟ್ ಬಂದಿದ್ದು ಕಾಂಗ್ರೆಸ್ ಫಸ್ಟ್ ಟೈಮ್, ಕರೆಕ್ಟ್. 38% ಏನೋ ಬಿಜೆಪಿ ಇದ್ರೆ 134 224 ಇದ್ರಲ್ಲಿ 134 ಇವರೇ ತಗೊಂಡ್ರು ಬಂದ್ರು. ಸೊ ಹೇಗ್ ಬಂತು ಅಂದ್ರೆ ಬಿಕಾಸ್ ಆಫ್ ದ ಜೋಡೆತ್ತು ಕಾಂಬಿನೇಷನ್. ಬಿಜೆಪಿ ಅವರ ಲ್ಯಾಪ್ಸಸ್ ಒಂದು ಕಡೆ ಇರ್ಬೋದು, ಆದ್ರೂ ಕೂಡ ಜೋಡೆತ್ತು ಕಾಂಬಿನೇಷನ್. ಬಟ್ ಅಟ್ ದ ಸೇಮ್ ಟೈಮ್ ವಾಟ್ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಅಂದ್ರೆ ಇದೇ ಜೋಡೆತ್ತು ಲೋಕಸಭೆಯಲ್ಲಿ ವರ್ಕ್ ಆಗ್ಲಿಲ್ಲ ಅಂದ್ರೆ ಬಂತು, ಕ್ಲೋಸ್ ಬಂತು. ಇಬ್ರು ಹೆಚ್ಚು ಕಡಿಮೆ ಇಬ್ರದ್ದು ವೋಟ್ ಶೇರು ಬಿಜೆಪಿ ಮತ್ತು ಕಾಂಗ್ರೆಸ್ ಇಬ್ರದ್ದು 2024 ಲೋಕಸಭಾ ಎಲೆಕ್ಷನ್ ಅಲ್ಲಿ ಇಬ್ರದ್ದು ಈಕ್ವಲ್ಲೇ. ಆದ್ರೆ JDS ಒಳಗಡೆ ಬಂದಿದ್ರಿಂದ ಇಟ್ ಬಿಕೇಮ್ ಅಡ್ವಾಂಟೇಜ್ NDA. ಸೊ ಜೋಡೆತ್ತು ಎರಡು ಒಟ್ಟಿಗೆ ಇದ್ರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಅತಿ 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 ಪ್ರಬಲವಾದ ಹಳೆ ಕಾಂಗ್ರೆಸ್ ವೈಭವವನ್ನ ನೋಡ್ಬೇಕು ರಾಜ್ಯದಲ್ಲಿ ಅಂದ್ರೆ ಅಟ್ಲೀಸ್ಟ್ ಇವರಿಬ್ರು ಒಂದಾಗ್ಲೇಬೇಕು. ಇವರಿಬ್ರು ಒಂದಾಗಿದ್ರು ಮಾತ್ರ ಕಾಂಗ್ರೆಸ್ಗೆ ಭವಿಷ್ಯ. ಇನ್ ಕೇಸ್ ಏನಾದ್ರೂ ಭಿನ್ನಾಭಿಪ್ರಾಯಗಳು ಬಂದ್ರೆ ಅಲ್ಲ, ಅದನ್ನ ವಿ ಕೆನಾಟ್ ಪ್ರಿಡಿಕ್ಟ್ ಇಟ್ ಟುಡೇ. ಅಲ್ಲ ಸರ್ ಬರಲ್ಲ, ಬಟ್ ಬಂದ್ರೆ ನಾವು ನಮ್ಮಲ್ಲಿ ಯಾರೋ ಹೇಳ್ತಾ ಇದ್ರು ಶವಪೆಟ್ಟಿಗೆಗೆ ಕೊನೆ ಮೊಳೆ ಹೊಡೆದಂಗೆ. ಯಾಕಂದ್ರೆ ಇಬ್ರು ಕೂಡ ಮಾಸ್ ಲೀಡರ್, ಪವರ್ಫುಲ್ ಲೀಡರ್ಗಳು. 100%. ಸೊ ಇಬ್ರು ಒಟ್ಟಾಗೋದ್ರೆ ಕಾಂಗ್ರೆಸ್ ರಾಜ್ಯದಲ್ಲಿ ಇಷ್ಟೆಲ್ಲ ಇನ್ನು ಒಳ್ಳೆ ನಂಬರ್ಸ್ ಗಳನ್ನ ತಗೊಳ್ಳೋದ್ರಲ್ಲಿ ನೋ ಅಲ್ಲ, ಡೌಟ್. ಸಿ ಈಗ ಮುಂದೆ ವಿ ಕೆನಾಟ್ ಪ್ರಿಡಿಕ್ಟ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ನೆಕ್ಸ್ಟ್. ಬಟ್ ಇವರಿಬ್ರು ಜೊತೆ ಕಾಂಬಿನೇಷನ್ ಇದೆಯಲ್ಲ ಬಹಳ ಪ್ರಬಲವಾದ ಕಾಂಬಿನೇಷನ್. Okay. ಜೋಡೆತ್ತು ಮಾತ್ರ ಅಲ್ಲ, ಜೋಡಿ ಹುಲಿಗಳು, ಜೋಡಿ ಗಜಗಳು ಅಂತ ನಾವು ಹೇಳ್ಬೋದು. ಒಬ್ರು ಸೀನಿಯರ್ ಮತ್ತೊಬ್ರು ಇನ್ನೇನಾದ್ರೂ ಮಾಡ್ಬೇಕು ಅಂತ Correct. ಬಹಳ ಉತ್ಸಾಹ ಉಳ್ಕೊಳ್ಳೋರು. ಸರ್ ಥ್ಯಾಂಕ್ ಯು ಸೋ ಮಚ್. 1 ಗಂಟೆಗಳ ಕಾಲ ಸೈಂಟಿಫಿಕ್ ಸರ್ವೆ ಏನಾಗುತ್ತೆ ನಾವು ಹೇಳಿದ್ವಲ್ಲ, ಕರ್ನಾಟಕದಲ್ಲೇ ಯಾವ ಮೀಡಿಯಾವೂ ಈ ಕೆಲಸ ಮಾಡಿರ್ಲಿಲ್ಲ ಇಲ್ಲಿ ತನಕ. ನಾವು ಅವ್ರ ಪರ ಎಷ್ಟು ಇವ್ರ ಪರ ಅಷ್ಟು ಇಷ್ಟೇ ನಂಬರ್ಸ್ ನೋಡ್ತಾ ಇದ್ವಿ. ಸೈಂಟಿಫಿಕ್ ಆಗಿ DK ಶಿವಕುಮಾರ್ ಅವ್ರನ್ನ ಜನ ಹೆಂಗ್ ನೋಡ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವ್ರನ್ನ ಎಲ್ಲಿಟ್ಟಿದ್ದಾರೆ, ಇದ್ರ ಬಗ್ಗೆ ಬಹಳ ಅತ್ಯದ್ಭುತವಾಗಿ ವಿಮರ್ಶೆಯನ್ನ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಅಂತ